ಆಕೆಗೆ ಎಂಎಲ್ಎ ಹುಚ್ಚು ಹಿಡಿದಿದೆ. ಕುಸುಮಾ ಮೇಲೆ ಮುನಿರತ್ನ ಆಕ್ರೋಶ. ಯಾವ ಹುಚ್ಚಾದ್ರೂ ಬಿಡಿಸಬಹುದು, ಎಂಎಲ್ಎ ಹುಚ್ಚು ಬಿಡಿಸೋಕೆ ಆಗಲ್ಲ. ಕುಸುಮಾ ಮೇಲಿನ ವೈರತ್ವ, ನಾಲಿಗೆ ಹರಿಬಿಟ್ಟ ಮುನಿರತ್ನ. ಶಾಸಕ ಮುನಿರತ್ನ ಮತ್ತೆ ತಮ್ಮ ನಾಲಿಗೆಯನ್ನ ಹರಿಬಿಡೋ ಮೂಲಕ ವಿವಾದವನ್ನ ಸೃಷ್ಟಿಸಿಕೊಂಡಿದ್ದಾರೆ. ಹೆಣ್ಣಿಗೆ ಯಾವ ಹುಚ್ಚು ಹಿಡಿದ್ರೂ ಸಹ ಬಿಡಿಸಬಹುದು, ಆದರೆ ಎಂಎಲ್ಎ ಆಗುವಂತಹ ಹುಚ್ಚು ಹಿಡಿದ್ರೆ ಮಾತ್ರ ಬಿಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ. ಹೆಣ್ಣಿಗೆ ಯಾವ ಹುಚ್ಚು ಹಿಡಿದ್ರು ತಪ್ಪಿಸ್ಬೋದು, ಈ ಎಂಎಲ್ಎ ಹುಚ್ಚು ಹಿಡಿದ್ರೆ ತಪ್ಪಿಸ್ತಾರೆ. ಈಗ ಆ ಹುಚ್ಚು ನಾವೇನ್ ಮಾಡಕ್ಕಾಗಲ್ಲ, ಹೋಗ್ಸಕ್ಕಾಗಲ್ಲ, ಹಿಡಿದ್ಬಿಟ್ಟೈತೆ. ಎಂಎಲ್ಎ ಆಗಬೇಕು, ಎಂಎಲ್ಎ ಆ ಹುಚ್ಚು ಹೋಗಲ್ಲ. ಆ ಹುಚ್ಚು ಹೋಗ್ಬೇಕು ಅಂದ್ರೆ ಮುನಿರತ್ನ ಹುಚ್ಚಿಡಿತಾರೆ, ಅದು ಬಂದಿರುತ್ತೆ. ಮಲಥಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶಾಸಕ ಮುನಿರತ್ನ ಈ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಯಾರನ್ನ ಸಹ ದೂರೋದಿಲ್ಲ. ಇಲ್ಲಿ ಈ ದೇವರು ಹಣೆ ಮೇಲೆ ಅದೇನ್ ಬರ್ದಿದ್ದಾನೋ ಅದೇ ನಡೆಯುತ್ತೆ. ಪೊಲೀಸ್ನವರಿಗೂ ಸಹ ನನ್ನ ಧನ್ಯವಾದ. ನನ್ನ ರಕ್ಷಣೆಗಾಗಿ ನೀವೆಲ್ಲರೂ ಶ್ರಮಿಸಿದ್ದೀರಿ. ನನ್ನನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ, ಏನ್ ಬೇಕಾದ್ರೂ ಮಾಡ್ಲಿ, ಈ ಭೂಮಿಗೆ ಬಂದ್ಮೇಲೆ ನಾವು ಹೋಗ್ಲೇಬೇಕು. ಅವರ ಕೈಯಿಂದ ನಾನು ಹೋಗ್ಬೇಕು ಅಂತ ಬರ್ದಿದ್ರೆ ಯಾರು ತಪ್ಪಿಸೋದಿಕ್ಕೆ ಆಗುತ್ತೆ ಹೇಳಿ? ಅದು ಸಹ ಆಗ್ಬಿಡ್ಲಿ ಅಂತ ಹೇಳಿದ್ದಾರೆ ಮುನಿರತ್ನ. ಒಂದ್ ಹೆಣ್ಣಿಗೆ ಯಾವ ಹುಚ್ಚು ಹಿಡಿದ್ರೂ ಸಹ ಬಿಡಿಸ್ಬೋದು, ಈ ಎಂಎಲ್ಎ ಅನ್ನೋ ಹುಚ್ಚು ಹಿಡಿದ್ರೆ ಮಾತ್ರ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಶಾಸಕ ಮುನಿರತ್ನ ಅವರ ಈ ನುಡಿಗೆ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿದೆ. ಈ ಹಿಂದೆಯೂ ಸಹ ಮುನಿರತ್ನ ಗುತ್ತಿಗೆದಾರರೊಬ್ಬರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೊಡ್ಡ ಹಗರಣವನ್ನೇ ಸೃಷ್ಟಿ ಮಾಡಿದ್ರು. ಬಳಿಕ ಅವರ ಹೆಂಡತಿಯನ್ನೇ ಮಂಚಕ್ಕೆ ಕರೆದಿದ್ದ ಅನ್ನೋ ಆಡಿಯೋ ಕೂಡ ರಾಜ್ಯಾದ್ಯಂತ ವೈರಲ್ ಕೂಡ ಆಗಿತ್ತು. ಇನ್ನು ಈ ಪ್ರಕರಣದಲ್ಲಿ ಮುನಿರತ್ನ ವಿರುದ್ಧ ಹಲವು ಕೇಸ್ಗಳು ಕೂಡ ದಾಖಲಾಗಿದೆ. ಬಳಿಕ ಸಂತ್ರಸ್ತೆಯೊಬ್ಬಳು ಮುನಿರತ್ನ ತಮ್ಮ ವಿರುದ್ಧ ಅತ್ಯಾಚಾರವೆಸಗಿದ್ದಾರೆ ಅಂತ ದೂರನ್ನ ಕೂಡ ಕೊಟ್ಟಿದ್ಲು. ಅಲ್ಲದೆ ಮುನಿರತ್ನ ಹಲವರ ವಿಡಿಯೋಗಳನ್ನ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ತಮ್ಮ ಸ್ವಂತ ಮಗಳ ವಿಡಿಯೋ ಸಹ ಅವರ ಮೊಬೈಲ್ನಲ್ಲಿದೆ ಅಂತ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ಲು. ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಮುನಿರತ್ನ ಆಪರೇಷನ್ ಕಮಲ ಬಳಿಕ ಬಿಜೆಪಿಯನ್ನ ಸೇರಿ ಸಚಿವರಾಗಿದ್ರು. ಬಳಿಕ ಕಾಂಗ್ರೆಸ್ ಸರ್ಕಾರ ಬಂದಾಗ ತಮ್ಮ ಬಾಕಿ ಹಣವನ್ನ ನೀಡುವಂತೆ ಬೇಡಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದಿದ್ದು ಸಹ ಸುದ್ದಿಯಾಗಿತ್ತು. ಈಗ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಹಾಗೆ ಕುಸುಮಾ ಹನುಮಂತರಾಯಪ್ಪ ನಡುವೆ ಶೀತಲ ಸಮರ ತಾರಕಕ್ಕೇರಿದೆ. ಇನ್ನು ಈ ಇಬ್ರು ಹಲವು ಬಾರಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ಳ